ಚಕ್ಕೆ ಎಲ್ಲ ಐತೆ. ಇಷ್ಟೊಂದು ಬೇಡ ಅಲ್ಲ, ಸಣ್ಣ ಸಣ್ಣವಾಗಿದ್ದಾವಲ್ಲ ಅದು ಹಾಕೋಣ. ಚಿಕ್ಕ ಚಿಕ್ಕದು ಆರಿಸ್ಕೊಂಡು ಹಾಕ್ತೀನಿ. ಐ ಥಿಂಕ್ ಇಷ್ಟು ಸಾಕು ಗೈಸ್. ಪಾತ್ರೆ ಸಿನಮನ್, ಕನ್ನಡದಲ್ಲಿ ಚಕ್ಕೆ ಅಂತಾರೆ. ಇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸೈಡ್. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಇನ್ಫೆಕ್ಷನ್ ಬರ್ದಿಲ್ದಂಗೆ ತಡೆಗಟ್ಟುತ್ತೆ. ಅದಾದ್ಮೇಲೆ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಕ್ರೇವಿಂಗ್ಸ್ ಇರುತ್ತಲ್ಲ ನಮ್ಮ ಹೆಣ್ಮಕ್ಳಿಗೆ ಸ್ಪೆಸಿಫಿಕ್ ಆಗಿ, ಅದು ಕಮ್ಮಿ ಮಾಡುತ್ತೆ. ಗೈಸ್ ಇಷ್ಟೊತ್ತಿಗೆ ಇದಾಗಿರುತ್ತೆ, ಕುಡಿಯೋಣ ಬನ್ನಿ. ಆಮೇಲೆ ಯಾರ್ಯಾರು ವೇಟ್ ಲಾಸ್ ಆಗಬೇಕು ಅಂತೀರೋ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ಇದು ಚಿಯಾ ಸೀಡ್ಸ್. ಇಟ್ ಇಸ್ ರಿಚ್ ಇನ್ ಫೈಬರ್ ಅಂಡ್ ಒಮೆಗಾ 3. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇಟ್ಕೊಳ್ಳುತ್ತೆ. ಸ್ಕಿನ್ಗೂ, ಏರ್ಗೂ, ಆಮೇಲೆ ಬಾಡಿಗೂ ಹೈಡ್ರೇಟ್ ಆಗಿ ಇಡಕ್ಕೆ ಪ್ರಯತ್ನಿಸ್ತದೆ. ಆಮೇಲೆ ನಮ್ಮ ಹಾರ್ಟ್ ಹೆಲ್ತ್ಗೆ ಇದು ತುಂಬಾ ಒಳ್ಳೆಯದು. ವೇಟ್ ಲಾಸ್ ಕೂಡ ಆಟೋಮೆಟಿಕ್ ಆಗಿ ಎನರ್ಜಿ ಬೂಸ್ಟ್ ಮಾಡುತ್ತೆ. ಇಟ್ ಪ್ರಿವೆಂಟ್ಸ್ ಫ್ರಮ್ ಕಾನ್ಸ್ಟಿಪೇಷನ್. ಗೈಸ್ ಇದು ಶಂಖಪುಷ್ಪ. ನನಗೆ ಇಷ್ಟೇ ಸಿಕ್ಕಿದ್ದು, ಒಂದೆರಡು ಸಿಕ್ತು ಅಷ್ಟೇ, 3 ಸಿಕ್ಕಿದೆ. ಇದನ್ನ ಹಾಕಿ ಇವಾಗ ಜ್ಯೂಸ್ ಮಾಡ್ತೀನಿ. ಶಂಖಪುಷ್ಪ ಇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸೈಡ್. ಇದೇನೇನೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ ಮೆಮೊರಿ, ಫೋಕಸ್, ಕಾನ್ಸಂಟ್ರೇಷನ್. ಇದು ಓವರ್ ಆಲ್ ಒಂದು ಪಾಯಿಂಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬ್ರೈನ್ ಪವರ್ನ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಆನ್ಸೈಟಿ ಮತ್ತೆ ಸ್ಟ್ರೆಸ್ನ ಕಮ್ಮಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ಫಾರ್ಮೇಶನ್, ಕಲರ್ ಚೇಂಜಸ್ ಆಗುತ್ತೆ. ಇನ್ನು ಕಾಯ್ಬೇಕಿನ್ನ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡುತ್ತೆ. ಇದು ಈ ತರ ಆಗಿರುತ್ತೆ, ಕಲರ್ ಬಂದಿರುತ್ತೆ. ಇವಾಗ ಸ್ಕಿನ್ ಕಂಡೀಷನ್ ಒಳ್ಳೆ ರೀತಿಯಲ್ಲಿ ಇಡಿಸುತ್ತೆ. ಅದಾದ್ಮೇಲೆ ಈ ಡ್ರಿಂಕ್ ನ ಕುದಿಸ್ಕೊಂಡು ಹಾಗೆ ಪ್ಲೇನ್ ಅಲ್ಲಿ ಸಹ ಕುಡಿಬಹುದು, ಏನೂ ಆಗ್ತಿಲ್ದಂಗೆ. ಇಲ್ಲ ಹನಿ ಮತ್ತೆ ಲೆಮನ್ ಕೂಡ ಹಾಕೋಬಹುದು. ನನ್ನ ಜೀರಿಗೆ, ಇದು ಬನ್ನಿ, ಕನ್ನಡದಲ್ಲಿ ಜೀರಾ ಇಲ್ಲ ಜೀರಿಗೆ ಅಂತೀವಿ. ಒಂದೊಂದ್ ಕಡೆ ಒಂದೊಂದ್ ತರ. ಇದೇನೇನೆಲ್ಲ ಹೆಲ್ಪ್ ಮಾಡುತ್ತೆ ಅಂದ್ರೆ ಬೆನಿಫಿಟ್ಸ್: ಗ್ಯಾಸ್ಟ್ರಿಕ್, ಬ್ಲೋಟಿಂಗು, ಆಸಿಡಿಟಿ ಆಗುತ್ತಲ್ಲ ಅದೆಲ್ಲ ಕಮ್ಮಿ ಮಾಡುತ್ತೆ. ಇಟ್ ಬೂಸ್ಟ್ ಮೆಟಬಾಲಿಸಮ್ ಅಂಡ್ ಕೊಬ್ಬಿನಾಂಶ ಎಲ್ಲ ಕರಗಿಸುತ್ತೆ. ಇಟ್ ಇಸ್ ರಿಚ್ ಇನ್ ಆಂಟಿ ಆಕ್ಸೈಡ್ಸ್ ಅಂಡ್ ಮಿನರಲ್ಸ್. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದು ಪೀರಿಯಡ್ಸ್ ಟೈಮಲ್ಲಿ, ಯಾಕಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಕಾಫ್ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮೇಥಿ ಇಲ್ಲ ಮೆಂತೆ ಸೀಡ್ಸ್ ಅಂತಾನೂ ಅಂತಾರೆ. ಇದನ್ನ ನೈಟ್ ನೆನೆ ಹಾಕ್ತೀನಿ, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆ ನೀರ್ ಕುಡಿತೀನಿ. ಅದಾದ್ಮೇಲೆ ಆ ಕಾಳನ್ನ ಹಾಗೆ ಜಕ್ಕೊಂಡು ತಿಂತೀನಿ. ಇದರ ಬೆನಿಫಿಟ್ಸ್ ಏನೇನಲ್ಲ ಅಂತಂದ್ರೆ ಎಸ್ಪೆಷಲಿ ನಮ್ಮಂತ ಹುಡುಗಿರಿಗೆ PCOS ಸಿಂಪ್ಟಮ್ಸ್ ತುಂಬಾನೇ ಇರುತ್ತೆ. ಅದನ್ನ ಕುಡಿದ್ರೆ ತುಂಬಾ ಒಳ್ಳೇದು. ಕ್ರಾಂಪ್ ಸಹ ಕಮ್ಮಿ ಮಾಡುತ್ತೆ. ಇಟ್ ಇಸ್ ರಿಚ್ ಇನ್ ವಿಟಮಿನ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್ಸ್. ಬೋನ್ಸ್ ಜಾಯಿಂಟ್ ಇರುತ್ತೆ ಗೊತ್ತಾ, ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಡಯಾಬಿಟಿಸ್ ಕಮ್ಮಿ ಮಾಡುತ್ತೆ. ಈ ವಿಡಿಯೋದಲ್ಲಿ ನಾನು ಸುಮಾರು ನಮಗೆ ಹೆಣ್ಮಕ್ಳಿಗೆ ಬೇಕಾಗಿರೋ ವಿಷಯಗಳನ್ನ ತಗೊಂಡು ಮಾತ್ರ ನಾನು ಹೇಳಿ